ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಕರ್ನಾಟಕದಲ್ಲಿ ನಡೆಸುವಂಥ ಕೆಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಹಾಗೂ ಆಲ್ ಓವರ್ ಇಂಡಿಯಾ ನಡೆಸುವಂಥ UGC NET ನೆಟ್ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅವರು ನಡೆಸುವಂಥ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಈ ಎರಡರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಎಕ್ಸಾಮ್ಸ್ ಅಂದರೆ ಏನು, ಈ ಎಕ್ಸಾಮ್ಸ್ನ ಯಾರೆಲ್ಲ ತಗೋಬೋದು, ಈ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಇಷ್ಟು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ಮೊದಲನೇದಾಗಿ UGC ಅವರು ನಡೆಸುವಂಥ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅವರು ನಡೆಸುವಂಥ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ UGC ಅವರು ಪ್ರತಿ ವರ್ಷಕ್ಕೆ 2 ಬಾರಿ ಅಂತ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಒಂದು ಜೂನ್ ಸೈಕಲ್ ಮತ್ತು ಇನ್ನೊಂದು ಡಿಸೆಂಬರ್ ಸೈಕಲ್. ಈ 2 ಸೈಕಲ್ನಲ್ಲೂ ಕೂಡ ಇವರು ಅಪ್ಲಿಕೇಶನ್ನ ಕರೆದು ಎಕ್ಸಾಮ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ನಿಮಗೆ ವರ್ಷಕ್ಕೆ 2 ಬಾರಿ ಆಪರ್ಚುನಿಟಿ ಸಿಗುತ್ತೆ ನಿಮ್ಮ UGC ನೆಟ್ ಎಲಿಜಿಬಿಲಿಟಿ ತಗೊಳ್ಳೋಕ್ಕೆ. ಮೊದಲನೇದಾಗಿ ಈ UGC ನೆಟ್ ಎಕ್ಸಾಮ್ ತಗೊಳ್ಳೋಕ್ಕೆ ಏನೆಲ್ಲ ಕ್ರೈಟೇರಿಯಾ ಇದೆ ಅಂತ ನೋಡೋದಾದ್ರೆ, ನೀವು ಪೋಸ್ಟ್ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಆಗಿರಬೇಕು. ಇನ್ ಕೇಸ್ ಏನಾದರೂ ಇವಾಗ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅಡ್ಮಿಷನ್ ಆಗಿದರೆ ನೀವು ಕೂಡ ಎಕ್ಸಾಮ್ನ ತಗೋಬೋದು. ಎಕ್ಸಾಮ್ ಕ್ಲಿಯರ್ ಆಗಿ ನಿಮಗೆ ರಿಸಲ್ಟ್ ಬಂದಾದಮೇಲೆ ನಿಮಗೆ 2 ಇಯರ್ಸ್ ಟೈಮ್ ಇರುತ್ತೆ. ಆ ವಿತಿನ್ 2 ಇಯರ್ಸ್ ಒಳಗಡೆ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿ ನೀವು ವೆರಿಫಿಕೇಷನ್ ಮಾಡ್ಕೊಂಡು ಸರ್ಟಿಫಿಕೇಟ್ ಪಡ್ಕೋಬೇಕಾಗುತ್ತೆ. ಇನ್ ಕೇಸ್ ರಿಸಲ್ಟ್ ಬಂದಾದಮೇಲೆ ನಿಮಗೆ 2 ಇಯರ್ಸ್ ಒಳಗಡೆ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ನೀವು ಮತ್ತೆ ಎಕ್ಸಾಮ್ ತಗೊಂಡು ನೀವು ಎಲಿಜಿಬಿಲಿಟಿ ಪಡ್ಕೋಬೇಕಾಗುತ್ತೆ. ನೀವು ಹಳೇದು ಕ್ಯಾನ್ಸಲ್ ಆಗುತ್ತೆ. ಇನ್ ಕೇಸ್ ಏನಾದರೂ ನೀವು ಆಲ್ರೆಡಿ ಪೋಸ್ಟ್ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಆಗಿದ್ದರೆ ಜನರಲ್ ಕ್ಯಾಟಗರಿನವರು ಮಿನಿಮಮ್ 55% ಅಬೌವ್ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ರಿಸಲ್ಟ್ ಪಡ್ಕೋಬೇಕಾಗುತ್ತೆ. ಇನ್ನು SC ST PWD ಸ್ಟೂಡೆಂಟ್ಸ್ಗಳು ಮಿನಿಮಮ್ 50% ತೊಗೊಂಡಿದ್ರೆ ನೀವು ಕೂಡ ಎಲಿಜಿಬಿಲಿಟಿ ಇರ್ತೀರಾ, ನೀವು ಎಕ್ಸಾಮ್ನ ತಗೋಬಹುದು. ಈಗ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಈಗ ಆಲ್ರೆಡಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಫೈನಲ್ ಇಯರಲ್ಲಿ ಇದ್ದೀರಿ ಅಥವಾ ಫೈನಲ್ ಸೆಮಿಸ್ಟರ್ ಇದ್ದೀವಿ, ಇವಾಗ ನಾವು ಎಕ್ಸಾಮ್ಸ್ ತಗೋಬೋದಾ ಅಂತ. ಖಂಡಿತ ತಗೋಬಹುದು. ತಗೊಂಡು ಏನಾದರೂ ನೀವು ಎಕ್ಸಾಮ್ ಕ್ಲಿಯರ್ ಆಯಿತು ಅಂತ ನಿಮ್ಮ 4 ಸೆಮಿಸ್ಟರ್ನ ರಿಸಲ್ಟ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಅವರಿಗೆ ಮಿನಿಮಮ್ 55% ಮತ್ತು SC ST PWD ಸ್ಟೂಡೆಂಟ್ಸ್ಗಳಿಗೆ ಮಿನಿಮಮ್ 50% ಇತ್ತು ಅಂತಂದರೆ ನೀವು ಎಲಿಜಿಬಿಲಿಟಿನ ಪಡ್ಕೋತೀರಾ. ನಿಮ್ಮ ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ನೀವು ವೆರಿಫಿಕೇಷನ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ನ ಪಡ್ಕೋಬೋದಾಗಿದೆ. ಇನ್ ಕೇಸ್ ಏನಾದರೂ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡಿ ಒಳ್ಳೆ ರ್ಯಾಂಕ್ ತೊಗೊಂಡು ಒಳ್ಳೆ ಮಾರ್ಕ್ಸಿಂದ ನೀವೇನಾದರೂ ಈ ಎಕ್ಸಾಮ್ ಕ್ಲಿಯರ್ ಮಾಡಿ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ ಬಿಲೋ 50% SC ST PWDಗೆ, ಬಿಲೋ 55% ಜನರಲ್ ಕ್ಯಾಟಗರಿನವ್ರಿಗಾದರೆ ನಿಮಗೆ UGC ನೆಟ್ ಎಲಿಜಿಬಿಲಿಟಿ ಸಿಗೋದಿಲ್ಲ. ಈಗ ತುಂಬ ಜನಕ್ಕೆ ಡೌಟ್ ಇರುತ್ತೆ, UGC ನೆಟ್ ಅಂದರೆ ಏನು, ಈ UGC ನೆಟ್ ಎಕ್ಸಾಮಿಂದ ಆಗುವಂಥ ಉಪಯೋಗ ಏನು ಅಂತ. ಸೊ ನಾನು ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತೀನಿ ನೋಡಿ. ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ನೆಕ್ಸ್ಟು ನೀವೇನಾದರೂ PhD ಮಾಡಬೇಕು ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ತೊಗೋಬೇಕಾಗುತ್ತೆ. ಅದೇ ನೀವೇನಾದರೂ ನೆಟ್ ಅಥವಾ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಆಗಿದ್ದರೆ ನಿಮಗೆ ಯಾವುದೇ ರೀತಿಯಂತೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಡೈರೆಕ್ಟ್ ನೀವು ಎಂಟ್ರಿ ಎಕ್ಸಾಮಿಂದ ಬೆನಿಫಿಟ್ ಪಡ್ಕೋತೀರಾ. ಸೊ ಈ ಎಕ್ಸಾಮ್ ಕ್ಲಿಯರ್ ಆಗಿದ್ರೆ ಸಾಕು, ನಿಮ್ಗೆ ಯಾವುದೇ ರೀತಿಯಾದಂಥ ಎಂಟ್ರಿ ಎಕ್ಸಾಮ್ ಇರೋದಿಲ್ಲ. ಅದನ್ನು ಬಿಟ್ಟರೆ ನಿಮಗೆ ರಿಮೈನಿಂಗ್ ಇಂಟರ್ವ್ಯೂ ಏನಿರುತ್ತೆ ಆ ಪ್ರೊಸೆಸಿಂಗ್ ಇರುತ್ತೆ, ನೀವು ಎಕ್ಸಾಮ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ನೀವೇನಾದರೂ ಗೌರ್ಮೆಂಟ್ ಕಾಲೇಜಲ್ಲಿ ಏನಾದರೂ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಬೇಕು ಅಂತಂದರೆ UGC ರೂಲ್ಸ್ ಪ್ರಕಾರ ನೀವು UGC ನೆಟ್ ಅಥವಾ ಕೆಸೆಟ್ನ ಕ್ಲಿಯರ್ ಮಾಡಿರಲೇಬೇಕಾಗುತ್ತೆ. ಮಾಡಿದರೆ ಮಾತ್ರ ನಿಮಗೆ ಗೆಸ್ಟ್ ಫ್ಯಾಕಲ್ಟಿಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಾದರೂ ನೀವು ಪ್ರೈವೇಟ್ ಕಾಲೇಜ್ನಲ್ಲಿ ಏನಾದರೂ ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡ್ತೀರಾ ಅಂತಂದರೆ ಅಥವಾ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತೀರಾ ಅಂತಂದರೆ ನಿಮಗೆ ಕಂಪಲ್ಸರಿಯಾಗಿ ನಿಮಗೆ UGC ನೆಟ್ ಅಥವಾ ಕೆಸೆಟ್ ಬೇಕಾಗಿರುತ್ತೆ. ಇದು ನಿಮಗೆ ಯೂಸ್ ಆಗುತ್ತೆ. ಇದಾದಮೇಲೆ ನಿಮಗೆ ಏನಾದರೂ ನೀವು ರಿಸರ್ಚ್ ಫೀಲ್ಡ್ಗೆ ಹೋಗಬೇಕು, ನಾನು PhD ಮಾಡಿ PhDನಲ್ಲಿ ನಾನು ರಿಸರ್ಚ್ ಮಾಡಬೇಕು ಅನ್ನೋದಿದ್ರೆ ನಿಮಗೆ UGC ನೆಟ್ ಎಕ್ಸಾಮ್ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೆ UGC ನೆಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ 4 ಆಪ್ಷನ್ ಇರುತ್ತೆ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು PhD ಓನ್ಲಿ, ಥರ್ಡ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ JRF ಅಂತ ಆಪ್ಷನ್ ಇರುತ್ತೆ. ಬೇಕಾದರೆ ಈ ಎಲ್ಲ ಬಾಕ್ಸ್ಗೂ ಟಿಕ್ ಮಾಡಿ ನೀವೇನಾದರೂ ಒಳ್ಳೆ ರ್ಯಾಂಕ್ ಬಂತು, ನೀವೇನಾದರೂ JRFನಲ್ಲಿ ಕ್ಲಿಯರ್ ಆಗ್ತು ಅಂತಂದರೆ ನಿಮಗೆ ತುಂಬ ಬೆನಿಫಿಟ್ಸ್ ಬರುತ್ತೆ. JRF ಅಂತಂದರೆ ಜೂನಿಯರ್ ರಿಸರ್ಚ್ ಫೆಲೋ ಅಂತ. ಸೊ ನೀವು ಯಾವುದಾದ್ರೂ ಒಂದು ಯೂನಿವರ್ಸಿಟಿನಲ್ಲಿ ಹೋಗಿ ನೀವು PhDಗೆ ಅಡ್ಮಿಷನ್ ಪಡ್ಕೋಬೋದು. ಅಡ್ಮಿಷನ್ ಪಡ್ಕೊಂಡಾದ್ಮೇಲೆ ಗೌರ್ಮೆಂಟಿಂದ ನಿಮಗೆ 40,000 to 45,000 ನಿಮಗೆ ಅಮೌಂಟ್ ಬರುತ್ತೆ. ಎವ್ರಿ ಮಂತ್ ನಿಮಗೆ ಈ ಅಮೌಂಟ್ ಬರ್ತಾ ಇರುತ್ತೆ ನಿಮ್ಮ ರಿಸರ್ಚ್ಗೋಸ್ಕರ. ಇದು ನಿಮ್ಮ 5 ವರ್ಷದ PhD ಮುಗಿಯೋ ತನಕನೂ ಕೂಡ ಬರ್ತಾ ಇರುತ್ತೆ. ಸೊ ಇದರಿಂದಾಗಿ ತುಂಬ ಜನಕ್ಕೆ JRFನ ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ ರಿಸರ್ಚ್ ಮಾಡೋಕ್ಕೂ PhD ಮಾಡೋಕ್ಕೂ ನನ್ನ ಹತ್ರ ಅಮೌಂಟ್ ಇಲ್ಲ ಅನ್ನೋರು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದ್ರಿಂದ ಒಳ್ಳೆಯ ಮಾರ್ಕ್ಸ್ ಬರಬೇಕು. ಅದರಲ್ಲಿ ಟಾಪ್ ಪರ್ಸೆಂಟೇಜ್ ಯಾರು ಬಂದಿರ್ತಾರೆ ಅವ್ರಿಗೆ ಮಾತ್ರ ಫ್ಯೂ ಸೀಟ್ಸ್ ಅಷ್ಟೇ ಕೊಡೋದು, ಎಲ್ರಿಗೂ ಕೊಡೋದಿಲ್ಲ. ಸೊ ಇದನ್ನು ತೊಗೊಳ್ಳೋದು ಅಷ್ಟೇನು ಈಸಿ ಅಲ್ಲ, ಬಟ್ ಹಂಗಂತ ಕಷ್ಟನೂ ಅಲ್ಲ. ತುಂಬ ಜನ ಪ್ರತಿ ವರ್ಷ ತೊಗೋತಾ ಇದ್ದಾರೆ. ನೀವು ಕೂಡ ಟ್ರೈ ಮಾಡಿದ್ರೆ ನೀವು JRF ತೊಗೊಂಡು ನೀವು PhDನ ಮುಗಿಸ್ಕೋಬೋದು. ಜೊತೆಗೆ ನಿಮಗೆ ಮಂತ್ಲಿ ಅಮೌಂಟು ಬರುತ್ತೆ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. UGC ನೆಟ್ ಎಕ್ಸಾಮ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದರೆ, ಈಗ 100 ಜನ ಅಪ್ಲಿಕೇಶನ್ ಆಗಿ 100 ಜನ ಎಕ್ಸಾಮ್ಗೆ
ಅಟೆಂಡ್ ಆಯಿತು ಅಂತಂದರೆ ಅದರಲ್ಲಿ 6% ಮಾತ್ರ ಯು ಜಿ ಸಿ ನೆಟ್ ಎಲಿಜಿಬಿಲಿಟಿನ ಪಡ್ಕೋತಾರೆ. ಅದರಲ್ಲೂ ಕೂಡ ಇವರು ಸ್ಪ್ಲಿಟ್ ಮಾಡ್ತಾರೆ. ಆ 6%ಅಲ್ಲಿ ಟಾಪ್ 1 or 2%ನ ಏನು ಮಾಡ್ತಾರೆ JRFನಲ್ಲಿ ಕೊಡ್ತಾರೆ. ಇನ್ನು ಮಿಕ್ಕಿದವ್ರನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಕೊಡ್ತಾರೆ. ಈಗ ಇನ್ನೊಂದು ಆಪ್ಷನ್ ಬಂದಿದೆ, ಅದು PhD ಓನ್ಲಿ ಅಂತ. ಅದು ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಇದ್ರೂ ಕೂಡ ನೀವು PhD ಓನ್ಲಿ ಎಲಿಜಿಬಿಲಿಟಿನ ಪಡ್ಕೋಬೋದು. PhD ಓನ್ಲಿ ಎಲಿಜಿಬಿಲಿಟಿನ ನೀವು ಪಡ್ಕೋತು ಆ ಮಾರ್ಕ್ಸ್ ಬಂತು ಅಂತಂದರೆ ನೀವು PhD ಅಡ್ಮಿಷನ್ಗೆ ಮಾತ್ರ ಫ್ರೀ ಮಾಡ್ಕೋಬೋದು. ಬಟ್ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಅದಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಬಂದು ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿಗೆ ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ PhD ಎಕ್ಸಾಮ್ ಯಾವುದೇ ರೀತಿ ಅಂತ ಎಕ್ಸಾಮ್ ಇರೋದಿಲ್ಲ, ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ನೀವು JRF ಆಯಿತು ಅಂತಂದರೆ ಈ 3 ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ, ಜೊತೆಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಅದರಿಂದಾಗಿ ಯಾರಾದರೂ PhD ಮಾಡೋರು ಇತ್ತು ಅಂತಂದರೆ JRFಗೆ ಕೂತ್ಕೊಂಡು ಕರೆಕ್ಟಾಗಿ ಓದ್ತು ಅಂತಂದರೆ JRFನ ಕ್ಲಿಯರ್ ಮಾಡ್ಬೋದು. ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಬಟ್ ಅಷ್ಟೇ ಎಫರ್ಟ್ ಹಾಕಿ ಹೋದರೆ JRF ಕ್ಲಿಯರ್ ಆಗುತ್ತೆ. JRF ಕ್ಲಿಯರ್ ಆಗೋದ್ರಿಂದ ನೀವು PhD ಮಾಡ್ಬೋದು ಮತ್ತು ನಿಮಗೆ ಮಂತ್ಲಿ ಅಮೌಂಟ್ ಕೂಡ ಬರುತ್ತೆ. ಇದು UGC ನೆಟ್ ಎಕ್ಸಾಮ್ ಬಗ್ಗೆ ನಿಮಗೆ ಡೀಟೇಲ್ಸ್ ಆಯಿತು. ಇದೇ ರೀತಿ ನಮಗೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಆ ರಾಜ್ಯದೇ ಆದಂಥ ಎಕ್ಸಾಮ್ನ ಮಾಡ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಈ ಥರ ಮಾಡ್ತಾರೆ. ಇದು ಕೂಡ ಸೇಮ್ UGC ನೆಟ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಬಟ್ ಇಲ್ಲೇನಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಂಥ JRF ಈ ಥರ ಆಪ್ಷನ್ ಇರೋದಿಲ್ಲ. ಜಸ್ಟ್ ನೀವೇನಾದರೂ ಇಲ್ಲಿ ಎಲಿಜಿಬಿಲಿಟಿ ಪಡ್ಕೋತು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ಬೋದು. UGC ನೆಟ್ಗೂ KSETಗೂ ಏನು ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಅಂತಂದರೆ UGC ನೆಟ್ ಏನಾದರೂ ಕ್ಲಿಯರ್ ಆಯಿತು ಅಂದರೆ ನೀವು ಆಲ್ ಓವರ್ ಇಂಡಿಯಾ ಯಾವುದೇ ಯೂನಿವರ್ಸಿಟಿ ಅಥವಾ ಯಾವುದೇ ಕಾಲೇಜಲ್ಲೂ ಕೂಡ ನೀವು ಹೋಗಿ ವರ್ಕ್ ಮಾಡ್ಬೋದು. ಅದೇ ನೀವೇನಾದರೂ KSETನ ಕ್ಲಿಯರ್ ಮಾಡ್ಕೋತು ಅಂದರೆ ನಮ್ಮ ಕರ್ನಾಟಕ ಯಾವುದೇ ಕಾಲೇಜ್ ಅಥವಾ ಯೂನಿವರ್ಸಿಟಿನಲ್ಲಿ ಹೋಗಿ ವರ್ಕ್ ಮಾಡ್ಬೋದು. ಬೇರೆ ಸ್ಟೇಟಲ್ಲಿ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನೀವು ಬೇರೆ ಸ್ಟೇಟಲ್ಲಿ ಹೋಗಿ ವರ್ಕ್ ಮಾಡಬೇಕಂದ್ರೆ ಆ ಸ್ಟೇಟ್ ಎಕ್ಸಾಮ್ ಏನಿರುತ್ತೆ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. UGC ನೆಟ್ ಮತ್ತು KSET ಸಿಲೆಬಸ್ ಎರಡೂ ಕೂಡ ಸೇಮ್ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ 2 ಪೇಪರ್ ಎಕ್ಸಾಮ್ ಇರುತ್ತೆ. ಒಂದು ಜನರಲ್ ಪೇಪರ್ ಆಗಿರುತ್ತೆ ಮತ್ತು ಇನ್ನೊಂದು ನಿಮ್ಮ ಮೇನ್ ಸಬ್ಜೆಕ್ಟ್ ಏನು ತೊಗೊಂಡಿರ್ತಾರೆ ಆ ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ. ಈ 2 ಎಕ್ಸಾಮ್ನ ಬೆನಿಫಿಟ್ ಏನು ಅಂತಂದರೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ ನೀವೆಲ್ಲ ಕ್ವಶನ್ನು ಕೂಡ ಅಟೆಂಡ್ ಮಾಡ್ಬೋದು. ಜೊತೆಗೆ ಏನಾದರೂ ನೀವು ಎಫರ್ಟ್ ಹಾಕಿ ಓದಿದರೆ ಈ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದಾಗಿದೆ. ನಾನು ಇವಾಗ ಲೈಬ್ರರಿ ಸೈನ್ಸ್ ಮತ್ತು MSW ಈ 2 ಸಬ್ಜೆಕ್ಟ್ನಲ್ಲೂ ಕೂಡ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ನಂದು ಈಗ ಆಲ್ರೆಡಿ ಒಂದು ಸಬ್ಜೆಕ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದು ವೆರಿಫಿಕೇಷನ್ ಆಗಿದೆ. ನಂದು MSW ಈಗ ಆಲ್ರೆಡಿ ನಾನು ಫೈನಲ್ ಸೆಮಿಸ್ಟರ್ ಇದ್ದಾಗಲೇ KSET ಎಕ್ಸಾಮ್ ತೊಗೊಂಡಿದ್ದೆ. ಆಲ್ರೆಡಿ ಈಗ ಅದು ಕ್ಲಿಯರ್ ಆಗಿದೆ. ನಾನು ಫೈನಲ್ ಸೆಮಿಸ್ಟರ್ನಲ್ಲಿ ಇದ್ದಾಗಲೇ MSW ಮೇಲೆ ನಾನು KSET ಎಕ್ಸಾಮ್ ತೊಗೊಂಡಿದ್ದೆ. ನಾನು ಆಲ್ರೆಡಿ ಈಗ KSET ಎಕ್ಸಾಮ್ ಎಲಿಜಿಬಿಲಿಟಿ ಪಡ್ಕೊಂಡಿದ್ದೀನಿ, ಬಟ್ ವೆರಿಫಿಕೇಷನ್ ಮಾಡಿಸಿಲ್ಲ. ಯಾಕಂತಂದರೆ ನಂದು ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಕನ್ವೊಕೇಷನ್ ಸರ್ಟಿಫಿಕೇಟ್ ಬಂದಿಲ್ಲ. ಈ ಎಲ್ಲ ಸರ್ಟಿಫಿಕೇಟ್ ಬಂದಮೇಲೆ ಮತ್ತೆ ಅದು ವೆರಿಫಿಕೇಷನ್ಗೆ ಹೋಗಿ ನಾನು MSWದು KSET ಸರ್ಟಿಫಿಕೇಟ್ ಪಡ್ಕೊತೀನಿ. ಅದು ಪಡ್ಕೊಂಡಾದ್ಮೇಲೆ ಅದರ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಅಥವಾ ಇನ್ನೂ ಏನಾದರೂ ಈ ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಪ್ರತಿಯೊಂದು ಕಮೆಂಟ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಆದಷ್ಟು ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಈಗ ಯಾರಾದರೂ PhD ಮಾಡಬೇಕು ಅಥವಾ ಈ KSET ನೆಟ್ ಎಕ್ಸಾಮ್ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಕಳಿಸಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.